ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಹಾಯ್, ಹಲೋ, ನಮಸ್ಕಾರ ರೈತ ಬಾಂಧವರೇ. ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಂತೂ ಈ ಒಂದು ಬೇವಿನ ಎಣ್ಣೆ ಒಂದು ಸಾವಯವ ಗೊಬ್ಬರದ ಫ್ಯಾಕ್ಟ್ರಿಗೆ ಬಂದ್ಬಿಡ್ತೀವಿ. ಈಗ ಮಳೆ ಜಾಸ್ತಿ ಆಗೈತೆ. ಇಷ್ಟು ದಿವಸ ಮಳೆ ಇರ್ಲಿಲ್ಲ, ಬರ ಅಂತಂದು. ಈಗ ಮಳೆ ಜಾಸ್ತಿ ಆಗೈತೆ, ಅದಕ್ಕೆ ಬೇರು ಹುಳುಗಳು, ತಿರ್ಗಾ ಆಮೇಲೆ ಗೊಣ್ಣೆ ಹುಳುಗಳು, ಅವನ್ನ ಸ್ವಲ್ಪ ನಿಯಂತ್ರಣ ಮಾಡ್ಬೇಕು. ಸ್ವಲ್ಪ ಬಡ್ಡಿಗೆ ಒಂದ್ 2 ಇಡಿ 3 ಅಡಿ ಬೇವಿನ ಹಿಂಡಿ ಹಾಕ್ಬೇಕು ಅಂತಂದು ಈ ಒಂದು ಫ್ಯಾಕ್ಟ್ರಿಗೆ ಭೇಟಿ ಕೊಟ್ಟಿದ್ದೀನಿ. ಈ ಒಂದು ಫ್ಯಾಕ್ಟ್ರಿಯಲ್ಲಿ ಬೇವಿನ ಹಿಂಡಿ ಮತ್ತೆ ಗೊಬ್ಬರನು ಸಿಗುತ್ತಂತೆ, ಸಾವಯವ ಗೊಬ್ಬರ. ಫಸ್ಟ್ ನಾವು ಈ ಬೇವಿನ ಎಣ್ಣೆ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಒಂದು ಫ್ಯಾಕ್ಟರಿಯಲ್ಲಿ ನೋಡ್ತಾ ಇದ್ರೆ ನೀವು ಎಲ್ಲಾ ಬೇವಿನ ಬೀಜಗಳನ್ನ ದಾಸ್ತಾನು ಮಾಡಿದ್ದಾರೆ. ಇದನ್ನು ಬೇವಿನ ಬೀಜ ಪುಡಿ ಮಾಡುವ ಒಂದು ಯಂತ್ರ ತಾತ್ಕಾಲಿಕವಾಗಿ ಸ್ಥಗಿತವಾಗೈತೆ. ನೋಡ್ರಿ, ನಮ್ಮಂಗೆ ಕೆಲವರು ರೈತ ಬಾಂಧವರುನು ಈ ಒಂದು ಬೇವಿನ ಹಿಂಡಿನ ಹುಡಿಕೊಂಡು ಬಂದಿದ್ದಾರೆ. ಇದು ಬೇವಿನ ಬೀಜಗಳು ನೀವು ನೋಡ್ತಾ ಇದ್ದೀರಾ. ಈ ಬೇವಿನ ಬೀಜಗಳ ರಾಶಿ ಅಂದ್ರೆ ಸ್ನೇಹಿತರೆ, ಇವರು ಫ್ರೆಶ್ ಆಗೇನೆ ಈ ಒಂದು ಪೌಡರ್ನ ಮಾಡ್ಕೊಡ್ತಾರೆ. ಯಾಕಂತಂದ್ರೆ ರೈತರು ಬಂದು ಕೇಳಿದಾಗೆ ಎಷ್ಟು ಆರ್ಡರ್ ಇರ್ತಾವ ಅಷ್ಟು ಮಾತ್ರ. ನೋಡ್ರಿ, ಪೌಡ್ರ್ ಎಷ್ಟು ಇದ್ರಾಗೆ ಎಲ್ಲ ಪುಡಿ ಮಾಡಿದ್ದಾರೆ ಸ್ನೇಹಿತರೆ. ಇವನ್ನ ತಗೊಂಡೋಗಿ ಒಂದೊಂದು ಬಗಸೆ ಒಂದೊಂದು ಗಿಡಕ್ಕೆ ಹಾಕ್ಬಿಟ್ರೆ ಬೇರುಳುಗಳು ಅವು ಎಲ್ಲ ಸತ್ತೋಗ್ತಾವ ಸ್ನೇಹಿತರೆ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಟ್ರೈಕೋಡರ್ಮಾ ಸೂಡೋಮೋನಾಸ್ ಒಳ್ಳೆ ಒಂದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದನ್ನ ತಗೊಂಡೋಗ್ಬಿಟ್ಟು ಒಂದು kg 2 kg ಸೂಡೋಮೋನಾಸ್ ಟ್ರೈಕೋಡರ್ಮನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಒಂದ್ ಸ್ವಲ್ಪ ನೀರ್ ಹಾಕಿ ಒಂದು 4-5 ದಿವಸಗಳ ಕಾಲ ಮುಚ್ಚಿ ಇಟ್ಬಿಟ್ರೆ ಒಳ್ಳೆ ಒಂದು ಟ್ರೈಕೋಡರ್ಮಾ ಸೂಡೋಮೋನಾಸ್ ಜೀವಾಣುಗಳು ವೃದ್ಧಿ ಆಗ್ತವೆ ಸ್ನೇಹಿತರೆ. ಆ ಅಡಿಕೆ ಗಿಡಕ್ಕೆ ತೇವಾಂಶ ಒಂದು 60-70% ತೇವಾಂಶ ಇದ್ದಾಗ ಕೊಟ್ಬಿಟ್ರೆ ಒಳ್ಳೆ ಒಂದು ರಿಸಲ್ಟ್ ಅನ್ನ ನಾವು ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಇವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಸೂಕ್ಷ್ಮಾಣು ಜೀವಿಗಳಿನ ಇರೋದ್ರಿಂದ ಅವು ಹೆಚ್ಚಾಗಿ ವೃದ್ಧಿ ಆಗ್ತವೆ ಸ್ನೇಹಿತರೆ. ಅದರಿಂದ ನಾವು ಇದನ್ನ ಶಿಫಾರಸು ಮಾಡ್ತಾರೆ ಎಲ್ಲರೂ. ನೋಡ್ರಿ, ಇದು ಬೇವಿನ ಬೀಜವನ್ನ ಪುಡಿ ಮಾಡುವ ಯಂತ್ರ. ಇದರಲ್ಲೆಲ್ಲ ಹಾಕ್ಬಿಟ್ಟು ದಾಸ್ತಾನು ಮಾಡಿ ಅದರಿಂದ ಪುಡಿಯನ್ನ ಹೊರಗೆ ತೆಗಿತಾರೆ. ನೋಡಿ, ಅದು ಇದರಲ್ಲಿರೋದು ಬೇವಿನ ಬೀಜ. ಇದು ಬೇವಿನ ಪುಡಿನೇನೆ. ಅದನ್ನು ಸ್ವಲ್ಪ ಮಳೆಗೆ ನೆಂದತಿ ಇರ್ಚಿಲ್ ಹೊಡೆದತಿ ಅಂತಂದ್ರು. ಇದೆಲ್ಲ ಬೇವಿನ ಹಿಂಡಿ ಸ್ನೇಹಿತರೆ. ಎಲ್ಲ ತೆಗೆದೆಲ್ಲ ಪ್ಯಾಕಿಂಗ್ ಆಗ್ಬಿಟ್ಟತಿ. ಇದು ಬೇವಿನ ಹಿಂಡಿ. ಇದನ್ನಾದ್ರೂ ತಗೊಳ್ಬಹುದು. ಇಲ್ಲ ಅಂತಂದ್ರೆ ಸೂಕ್ತ ಅಂತಂದ್ರೆ 1350 ರೂಪಾಯಿ 50 kg ಬೇವಿನ ಹಿಂಡಿ ಅಂತ ಹೇಳಿದ್ರು ಸ್ನೇಹಿತರೆ. ಈ ಪೌಡರ್ ನೀವೇನ್ ಬೇವಿನ ಬೀಜದ ಪೌಡರ್ ನೋಡ್ತಾ ಇದ್ರ, ಹಿಂಡಿ ಎಣ್ಣೆ ತೆಗೆದ್ಮೇಲೆ ಅದ್ರಲ್ಲಿ ಏನು ಇರಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಫ್ರೆಶ್ ಆಗಿ ಎಣ್ಣೆ ಸಮೇತ ಇರುತ್ತಂತೆ. ಜಾಸ್ತಿ ಪುಡಿ ಇರೋದಿಲ್ಲ, ಒಂದ್ ಸ್ವಲ್ಪ ಮೆತ್ತಗಿರುತ್ತೆ. ಬೇವಿನ ಎಣ್ಣೆನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವರು. ನೋಡ್ರಿ, ಎಲ್ಲ ಈ ಯಂತ್ರದಲ್ಲಿ ಎಲ್ಲ ಹಾಕಿ ಲೋಡ್ ಮಾಡಿದ್ರೆ ಇಲ್ಲಿನೂ ಬರುತ್ತೆ, ನೆಕ್ಸ್ಟ್ ಮುಂದೇನು ಬರ್ತತೆ. SN ಗ್ಲೋಬಲ್ ನೀಮ್ ಅಂಡ್ ಆರ್ಗ್ಯಾನಿಕ್ ಈ ಒಂದು ಫ್ಯಾಕ್ಟರಿ ಉತ್ಪಾದನೆ ಮಾಡ್ತಿರ್ತಕ್ಕಂತಹ ಆರ್ಗ್ಯಾನಿಕ್ ಕಂಪ್ನಿ ಸ್ನೇಹಿತರೆ. ನಾವು ಯಾವುದೇ ರೀತಿಯಾಗಿ ಕಂಪ್ನಿ ಪ್ರಚಾರ ಮತ್ತು ಪ್ರಮೋಷನ್ ಮಾಡುವ ಒಂದು ಹಕ್ಕನ್ನು ನಮ್ಮ ಚಾನಲ್ಗೆ ಇನ್ನೂ ನೀಡಿಲ್ಲ ಯೂಟ್ಯೂಬ್. ಅದರಿಂದ ಮಾಹಿತಿ ನೀವು ಅಡ್ರೆಸ್ ಹೇಳಿದ್ದೀನಲ್ಲ, ಈ ಅಡ್ರೆಸ್ನ ಬಂದು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಗೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನಮಸ್ಕಾರ.